ಪ್ರಮಾಣ ವಚನದ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯಪಾಲರ ಜೊತೆ ಮಾತಾಡಲಿಕ್ಕೆ ಡಿ ಕೆ ಬಂದಿದ್ದಾರೆ ಲೋಕಭವನಕ್ಕೆ. ಈಗಾಗಲೇ ಒಳಗಡೆಗೆ ಮಾತುಕತೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಹೊರಗಡೆಗೆ ಬರ್ತಾರೆ. ಪ್ರಮಾಣ ವಚನದ ದಿನಾಂಕ ಜೊತೆಗೆ ರಾಜ್ಯಪಾಲರು ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಉಪರಾಷ್ಟ್ರಪತಿಗಳಲ್ಲಿ ಇರೋದ್ರಿಂದ ಅವರು ಧರ್ಮಸ್ಥಳದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ಮಧ್ಯಾಹ್ನ. ಹೀಗಾಗಿ ಏನು ಅಂತಂದರೆ ಒಂದು 2-3 ಡೇಟನ್ನು ಕೊಟ್ಟು ಇಂಥ ಟೈಮಲ್ಲಿ ಇರ್ತೀವಿ, 1, 3 ಅಥವಾ 5, 1ನೇ ತಾರೀಕು, 3ನೇ ತಾರೀಕು ಅಥವಾ 5ನೇ ತಾರೀಕು, ಹೀಗೆ ಒಂದು ಸಂಭಾವ್ಯ ಡೇಟ್ಗಳನ್ನು ಕೊಡೋದು. ಆ ಸಂದರ್ಭದಲ್ಲಿ ತಾವು ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಡಿ, ಆವತ್ತು ಪ್ರಮಾಣವಚನ ಸ್ವೀಕಾರ ಆಗುತ್ತೆ ಅಂತ ಹೇಳಲಿಕ್ಕೋಸ್ಕರ ಡಿ ಕೆ ಹೋಗಿದ್ದಾರೆ. 2-3 ದಿನಾಂಕಗಳನ್ನು ಹೇಳಿದ್ದಾರೆ ಅವರಿಗೆ. ಯಾಕಂದರೆ ಮಧ್ಯಾಹ್ನದ ನಂತರ ಗವರ್ನರ್ ಇಲ್ಲಿಂದ ಹೊರಡ್ತಾರೆ. ಹೀಗಾಗಿ ಸಾಮಾನ್ಯವಾಗಿ ಏನು ಅಂತಂದರೆ ಶಾಸಕಾಂಗ ಪಕ್ಷದ ಸಭೆ ಆದಮೇಲೆ ರಾಜ್ಯಪಾಲರನ್ನು ಭೇಟಿ ಮಾಡುವಂಥದ್ದಿದೆ. ಆದರೆ ರಾಜ್ಯಪಾಲರು ಇವತ್ತಿರಲ್ಲ. ಇವತ್ತು ಮಧ್ಯಾಹ್ನದ ಮೇಲೆ ಅವರು ಊರಿಗೆ ಹೋಗ್ತಾರೆ. ಉಪರಾಷ್ಟ್ರಪತಿಗಳ ಕಾರ್ಯಕ್ರಮ ಇದೆ, ಹೀಗಾಗಿ ಅಲ್ಲಿಗೆ ಹೋಗ್ತಾರೆ. ಹೀಗಾಗಿ ಮೊದಲೇ ಅವರಿಗೆಲ್ಲವನ್ನು ಕೂಡ ವಿವರಿಸಿ ಹೇಳಿಬಿಡಬೇಕು ಅಂತ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ಜೂನ್ 3ನೇ ತಾರೀಕು ಬಹುತೇಕ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತೆ. ಉನ್ನತ ಮೂಲಗಳು ಮಾಹಿತಿ ಕೊಟ್ಟಿವೆ ಟಿವಿ ನನಗೆ. 3ನೇ ತಾರೀಕು ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಲೋಕಭವನದಲ್ಲೇ ಇದಾಗುತ್ತೆ ಅನ್ನುವಂಥ ಮಾತು. ಲೋಕಭವನದಲ್ಲಿ ಯಾಕೆ ಮೆಟ್ಟಿಲುಗಳ ಮೇಲೆ ಆಗಲ್ವಾ? ಹಾಗಾದರೆ ವಿಧಾನಸೌಧದ ಗ್ರಾಂಡ್ ಸ್ಟೆಪ್ಸ್ಗಳ ಮೇಲೆ ಆಗಲ್ವಾ? ಗೊತ್ತಿಲ್ಲ. ಎರಡೂ ಎಲ್ಲಿ ಮಾಡಿದ್ರೆ ಸರಿ ಅನ್ನೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ವಿಧಾನಸೌಧದ ಮುಂದ್ಗಡೆ ಆಗಬೇಕು, ಇಲ್ಲ ಅಂತಂದರೆ ಲೋಕಭವನದಲ್ಲಿ. ಬಹುತೇಕ ಲೋಕಭವನದಲ್ಲೇ ಆಗುತ್ತೆ ಅಂತ ಮೂಲಗಳು ಹೇಳ್ತಾ ಇವೆ. ದೊಡ್ಡ ಪ್ರಮಾಣದಲ್ಲಿ ಜನ ಬರೋದ್ರಿಂದ ಲೋಕಭವನದಲ್ಲಿ ಆಗುತ್ತಾ ಅದು? ಸೊ ಇದು ಸಂಗತಿ. ಲೋಕಭವನದಲ್ಲೇ ಡಿ ಕೆ ಶಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಹೀಗಾಗಿ ಅಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿಂತು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅದು ಆಗಲ್ಲ. ಹೆಚ್ಚು ಜನ ಸೇರ್ಬೋದು. ಮೊದಲೇ ಈ ಕಾಲು ತೊಳಿತ ಅನ್ನುವಂಥದ್ದು ಇದೆಯಲ್ಲ, ಅದೊಂಥರ ಅದು ಗುಮ್ಮದ ರೀತಿಯಲ್ಲಿ. ಯಾಕೆ ಬೇಕು ರಗಳೆ? ಮನೆ RCB ಆಯ್ತಲ್ಲ ಗದ್ದಲ ಗಲಾಟೆ. ಜನ ಬಲಿ ಆದಮೇಲೆ ಗೊತ್ತಾಯಿತು ಇಂಥವನ್ನೆಲ್ಲ ಮಾಡಬಾರ್ದು ನಾವು ಹುಚ್ಚು ಸಾಹಸಗಳನ್ನು ಅಂತ ಗೊತ್ತಾಗ್ಬಿಡ್ತು. ಇದೊಂದು ಪಾಠ ಇದು. ತುಂಬ ಜನ ಬಂದುಬಿಟ್ರೆ ನಿಯಂತ್ರಣ ಮಾಡೋದು ಕಷ್ಟ ವಿಧಾನಸೌಧದ ಮುಂಭಾಗದಲ್ಲಿ. ಲೋಕಭವನದಲ್ಲಾದರೆ ಕ್ಲೋಸ್ ಮಾಡಿಬಿಡ್ತಾರೆ, ಪಾಸ್ ಇದ್ದಂಥವ್ರು ಮಾತ್ರ ಬಿಡ್ತಾರೆ. ಹೀಗಾಗಿಯೇ 3ನೇ ತಾರೀಕು ಲೋಕಭವನದಲ್ಲಿ, ರಾಜಭವನ ಏನು ಲೋಕಭವನ ಆಗಿದೆ, ಲೋಕಭವನದಲ್ಲೇ ಪ್ರಮಾಣ ವಚನ ಸ್ವೀಕಾರ. ಡಿ ಕೆ ಶಿವಕುಮಾರ್ ಇದೆಲ್ಲ ವಿವರಗಳನ್ನು ನೀಡಲಿಕ್ಕೇ ಅವರು ಲೋಕಭವನಕ್ಕೆ ಬಂದಿರೋದು, ರಾಜ್ಯಪಾಲರನ್ನು ಭೇಟಿ ಮಾಡಲಿಕ್ಕೆ. ರಾಜ್ಯಪಾಲರ ಹತ್ರ ಎಲ್ಲವನ್ನೂ ಮಾತಾಡಿ 1-2-3 ಸಂಭಾವ್ಯ ದಿನಾಂಕಗಳನ್ನು ಹೇಳಿ ರಾಜ್ಯಪಾಲರಿಗೆ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ವಾಪಸ್ ಬರ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನೀವು ಆಗಲಿಂದನೂ ಹೇಳ್ತಾನೆ ಇದ್ದೀರಿ ಡಿ ಕೆ ಶಿವಕುಮಾರ್ ಯಾಕೆ ಅವಸರವಾಗಿ ಹೋದರು ಅನ್ನುವಂಥ ಕಾರಣವನ್ನು. ಯಾಕೆಂದರೆ ರಾಜ್ಯಪಾಲರು ಮಧ್ಯಾಹ್ನದ ಮೇಲೆ ಅವರು ಊರಲ್ಲಿರಲ್ಲ, ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯಪಾಲರದ್ದು ಏನೇನು ಕಾರ್ಯಕ್ರಮಗಳು ಅನ್ನುವಂಥದ್ದು ಇವ್ರಿಗೆ ಗೊತ್ತಿರಲ್ಲ. ಹೀಗಾಗಿ ಏನು ಅಂತಂದರೆ 1-2-3 ಸಂಭಾವ್ಯ ಡೇಟ್ಗಳನ್ನು ಕೊಟ್ಬಿಡೋದು. ಈ ಸಂದರ್ಭದಲ್ಲಿ ದಯವಿಟ್ಟು ಸಹಕರಿಸಬೇಕು ಅಂತ. ಈ ಸಂದರ್ಭದಲ್ಲೇ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದು ಸರಿಯಾದಂಥ ಟೈಮು ಅಂಥೇಳಿ 1-2-3 ಡೇಟ್ ಬಗ್ಗೆ ಚರ್ಚೆ ಆಗಬೇಕು. ಜೊತೆಗೆ ಎಲ್ಲಿ, ಏನು, ಎತ್ತ, ಯಾರ್ಯಾರು ಅಂದರೆ ಎಷ್ಟು ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು ಅದೆಲ್ಲದರ ವಿವರಗಳನ್ನು ಕೂಡ ರಾಜ್ಯಪಾಲರಿಗೆ ಕೊಡಲಿಕ್ಕೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ ಈ ಮೀಟಿಂಗೆಲ್ಲ ಆದ ಮೇಲೆ CLP ಸಭೆ ಆದಮೇಲೆ ಹೋಗ್ತಾರೆ. ಆದರೆ ರಾಜ್ಯಪಾಲರು ಕಾರ್ಯಕ್ರಮ ಮೊದಲೇ ನಿಗದಿಯಾಗಿರೋದ್ರಿಂದ ರಾಜ್ಯಪಾಲರ ಜೊತೆಗೆ ಹೋಗಿ ಇವರು ಮಾತುಕತೆ ಮಾಡ್ತಾ ಇದ್ದಾರೆ. ಏನಂತೀರಿ?
ಹೌದು ರಂಗನಾಥ್, ಇದೀಗ ಲೋಕಭವನದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಸೇರಿದಂತೆ ಅವರ ಬೆಂಬಲಿಗರು ಕೂಡ ಲೋಕಭವನಕ್ಕೆ ಬಂದಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿದೆ. ರಾಜ್ಯಪಾಲರ ಜೊತೆಗೆ ಒಂದು ಸುದೀರ್ಘವಾದಂತಹ ಚರ್ಚೆ ನಡೀತಾ ಇದೆ. ಸಹಜವಾಗಿ ಸಾಮಾನ್ಯವಾಗಿ ಸಂಪ್ರದಾಯ ನಡೆದುಕೊಂಡು ಬಂದಿರುವಂತದ್ದು CLP ಸಭೆ ನಡೆಯುತ್ತೆ. CLP ನಾಯಕನನ್ನ CLP ಸಭೆಯಲ್ಲಿ ಆಯ್ಕೆ ಮಾಡಿದ ಬಳಿಕ ಅಧಿಕೃತವಾಗಿ ಆ ಪತ್ರ ಲೋಕಭವನಕ್ಕೆ ರವಾನೆ ಆಗುತ್ತೆ. ಆ ಒಂದು ಪತ್ರದ ಜೊತೆಗೆ CLP ನಾಯಕ ಬಂದು ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಆದ್ರೆ ಇದೀಗ ಆ ಸಂಪ್ರದಾಯ ಪಾಲನೆಗೂ ಮುಂಚಿತವಾಗಿ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಈಗ ತೆರಳುತ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಅವರ ಖಾಸಗಿ ವಾಹನದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ಬರೂ ಕೂಡ ಈ ವಾಹನದಲ್ಲಿ ವಾಪಸ್ ರಾಜ್ಯಪಾಲರನ್ನ ಭೇಟಿಯಾಗಿ ತಮ್ಮ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ. ರಾಜ್ಯಪಾಲರ ಜೊತೆಗೆ ಒಂದು ಅನೌಪಚಾರಿಕವಾದಂತಹ ಚರ್ಚೆ ಅಂತೂ ಮುಕ್ತಾಯವಾಗಿದೆ. 3 ದಿನಾಂಕಗಳನ್ನ ಈಗಾಗಲೇ ಜ್ಯೋತಿಷಿಗಳ ಮತ್ತು ತಜ್ಞರ ಅಭಿಪ್ರಾಯದ ಪ್ರಕಾರ ಡಿ.ಕೆ. ಶಿವಕುಮಾರ್ ಡಿ.ಕೆ. ಸುರೇಶ್ ಪಡೆದುಕೊಂಡಿದ್ರು. ಅದು ಜೂನ್ 1, 3 ಮತ್ತು 5ನೇ ತಾರೀಕಿನಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಇದೀಗ ಅದೇ ದಿನಾಂಕಗಳಂದು ರಾಜ್ಯಪಾಲರ ಉಪಸ್ಥಿತಿಯನ್ನ ಇಬ್ಬರು ನಾಯಕರು ಕೂಡ ಅಪೇಕ್ಷೆಯನ್ನ ಪಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ತೆರಳುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಅನುಪಸ್ಥಿತಿ ಇರುತ್ತೆ. CLP ಸಭೆ 4 ಗಂಟೆಗೆ ಪ್ರಾರಂಭವಾದ್ರೆ ಮುಕ್ತಾಯ ಆಗೋದು 6:30, 7 ಗಂಟೆ ಆಗ್ಬೋದು. ಆ ಒಂದು ಸುದೀರ್ಘ ಸಮಯದ ಬಳಿಕ CLP ಸಭೆ ಅಂತ್ಯವಾದ ಬಳಿಕ ರಾಜ್ಯಪಾಲರ ಭೇಟಿ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾಳೆಯೂ ಕೂಡ ರಾಜ್ಯಪಾಲರು ನಾಳೆ ಮಧ್ಯಾಹ್ನದ ತನಕವೂ ಕೂಡ ಗೈರು ಹಾಜರಾಗಿರ್ತಾರೆ. ಈ ಕಾರಣಕ್ಕೋಸ್ಕರ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಈ ಪ್ರಕ್ರಿಯೆಗಳನ್ನ ಮುಂಚಿತವಾಗಿ ಅವರಿಗೆ ಅನೌಪಚಾರಿಕವಾಗಿ ಮಾಹಿತಿಯನ್ನ ಕೊಟ್ಟು ಅವರ ಉಪಸ್ಥಿತಿಯನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಂತಹ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ರು ಕೂಡ ಇದೀಗ ಲೋಕಭವನದಿಂದ ವಾಪಸ್ ಆಗಿದ್ದಾರೆ. ಈಗ ಇದಾದ ಬಳಿಕ ಅವರು ಯಾವ ದಿನಾಂಕವನ್ನ ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕೆಂದ್ರೆ 1, 3 ಮತ್ತು 5ನೇ ತಾರೀಕಿನಂದು ಆ ಒಂದು ಜ್ಯೋತಿಷಿಗಳ ಸಲಹೆಯ ಆಧಾರದ ಮೇಲೆ ಅದೇ ದಿನಾಂಕಗಳನ್ನ ನಿಗದಿ ಮಾಡ್ತಾರಾ ಅಥವಾ ಅದಕ್ಕಿಂತ ಮುಂಚಿತವಾಗಿ ನಾಳೆ ಅಥವಾ ನಾಡಿದ್ದೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನೇನಾದ್ರೂ ನಿಗದಿ ಮಾಡ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಸಹಜವಾಗಿ ನಾಳೆ ರಾಜ್ಯಪಾಲರಿಲ್ಲ, ಹೀಗಾಗಿ ನಾಳೆಯ ದಿನಾಂಕವನ್ನ ನಾವು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೋಮವಾರ 1ನೇ ತಾರೀಕು ಜ್ಯೋತಿಷಿಗಳ ಸಲಹೆ ಆಧಾರದ ಮೇಲೆ ಅವತ್ತು ಒಳ್ಳೆಯ ಮುಹೂರ್ತ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸೋಮವಾರ ಮಧ್ಯಾಹ್ನ 12:30 ಬಳಿಕ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದ ಅಥವಾ ಅವರ ಜೊತೆಗೆ ಒಂದಷ್ಟು ಜನ ಪ್ರಸನ್ನ ಒಬ್ಬರೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಅಥವಾ ಅವ್ರ ಜೊತೆಗೆ ಶಾಸಕರುಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ? ಒಂದು 10ರಿಂದ 12 ಜನ ಅನ್ನುವಂಥ ಮಾಹಿತಿ ಇದೆ, ನಿಜವಾ? ರಂಗನಾಥ್, ಇನ್ನೂ ಕೂಡ ಅದು ಅಂತಿಮವಾಗಿಲ್ಲ. ಬಹುತೇಕ ಇವತ್ತು CLP ಸಭೆಯ ಬಳಿಕ KC ವೇಣುಗೋಪಾಲ್ ಅವರು ಬೆಂಗಳೂರಲ್ಲೇ ಇರ್ತಾರೆ ಮತ್ತು ಸುರ್ಜೇವಾಲಾ ಅವರು ಕೂಡ ಹಾಜರಾಗಿರ್ತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅವರು CLP ಸಭೆಯ ಬಳಿಕ ಒಂದು ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಪ್ರಮಾಣ ವಚನದ ದಿನಾಂಕ ಏನಾದರೂ ಅಂತಿಮವಾದ್ರೆ ಮತ್ತೆ ನಾಳೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳಿದ್ದಾವೆ. ಪ್ರಮಾಣ ವಚನದ ದಿನಾಂಕವನ್ನ ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹೈಕಮಾಂಡ್ನ ಎಲ್ಲ ನಾಯಕರಿಗೂ ಕೂಡ ಒಂದು ಅಧಿಕೃತ ಆಹ್ವಾನವನ್ನ ಕೊಟ್ಟು ವಾಪಸ್ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದು ಅಂತಿಮ ತೀರ್ಮಾನ ಆಗಬಹುದು. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ತನ್ನ ಸಂಪುಟ ಹೇಗಿರಬೇಕು ಅನ್ನೋ ಬಗ್ಗೆ ಒಂದು ಆಲೋಚನೆ ಖಂಡಿತವಾಗಿಯೂ ಕೂಡ ಇರುತ್ತೆ. ಸಿದ್ದರಾಮಯ್ಯನವರ ಪಾತ್ರ ಕೂಡ ಇಲ್ಲಿ ಮುಖ್ಯ. ಸಿದ್ದರಾಮಯ್ಯನವರು ಎಷ್ಟು ಜನರನ್ನ ಹಾಗೆ ಮುಂದುವರಿಸಿ ಅನ್ನುವಂತ ಸಲಹೆ ಸೂಚನೆಯನ್ನ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂತಿಂತವ್ರನ್ನ ನೀವು ಕೈ ಬಿಡಬೇಡಿ ಅಂತೇಳಿ ಸಿದ್ದರಾಮಯ್ಯನವರು ಒತ್ತಡ ಹಾಕಿದ್ದೆ ಆದ್ರೆ ಆಗ ಅಂತವರ ಸಂಪುಟದಲ್ಲಿ ಮುಂದುವರಿಸುವುದು ಅನಿವಾರ್ಯವಾಗುತ್ತೆ. ಈ ಹಿಂದೆ ಸಿದ್ದರಾಮಯ್ಯನವರು ಪಟ್ಟಿ ಮಾಡಿದ ಪ್ರಕಾರ ಸುಮಾರು 14ರಿಂದ 15 ಜನರನ್ನ ಅವರು ಹಾಗೆಯೇ ಕ್ಯಾಬಿನೆಟ್ ಅಲ್ಲಿ ಉಳಿಸ್ಕೋಬೇಕು ಅಂತೇಳಿ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ರು. ಅದೇ ಹೈಕಮಾಂಡ್ಗೆ ಒಪ್ಪಿಗೆ ಆಗಿದ್ದೇ ಆದ್ರೆ ಮತ್ತೆ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಮುಂದುವರಿತಾರೆ. ಸಿದ್ದರಾಮಯ್ಯನವರ ಅಭಿಪ್ರಾಯ ಕೂಡ ಇಲ್ಲಿ ಇಷ್ಟು ಬೇಗ ನಾವು ಕಡೆಗಣಿಸೋದಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಇನ್ನೂ ಕೂಡ ಇದು ಅಂತಿಮ ಆಗಿಲ್ಲ. ಒಂದಷ್ಟು ಲೆಕ್ಕಾಚಾರಗಳಿದಾವೆ. ನೀವು ಹೇಳಿದಾಗೆ 8ರಿಂದ 10 ಮಂದಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇನ್ನೊಂದು ಆತಂಕ ಇದೆ. ಅದು ಸದ್ಯದಲ್ಲೇ ರಾಜ್ಯಸಭಾ ಚುನಾವಣೆ ಬರುತ್ತೆ. ಈಗ ಸಂಪುಟ ಪುನರ್ ರಚನೆಯನ್ನ ಮಾಡಿದ್ದೆ ಆದ್ರೆ ಮತ್ತೆ ಹಿರಿಯರಿಗೆ ಮಣೆ ಹಾಕಿದ್ದೆ ಆದ್ರೆ ಸಹಜವಾಗಿಯೇ ಉಳಿದಂತ ಎಲ್ಲ ಶಾಸಕರು ಕೂಡ ಅಪಸ್ವರವನ್ನ ಎತ್ತಬಹುದು ಅನ್ನುವಂತಹ ಆತಂಕ ಸಹಜವಾಗಿ ಇದ್ದೇ ಇದೆ. ಜೂನ್ 18ನೇ ತಾರೀಕು ರಾಜ್ಯಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಸಭಾ ಚುನಾವಣೆಯ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಬೀರಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಶಾಸಕರ ಸಮಾಧಾನವಾಗಿರಬೇಕು, ಶಾಸಕರು ಯಾವುದೇ ರೀತಿಯ ಅಪಸ್ವರಗಳನ್ನ ಎತ್ತಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಆ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಕೂಡ ಹೈಕಮಾಂಡ್ ತೆಗೆದುಕೊಂಡ್ರೆ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ನಾವು ಈ ಎಲ್ಲ ಬೆಳವಣಿಗೆಗಳನ್ನ ಕಳೆದ 5-6 ದಿನಗಳಿಂದ ಗಮನಿಸಿದ ಹಾಗೆ ಎಲ್ಲಿಯೂ ಕೂಡ ಶಾಸಕರ ಅಪಸ್ವರಗಳಿಗೆ, ಅಸಮಾಧಾನಗಳಿಗೆ, ಶಾಸಕರ ಒತ್ತಡಗಳಿಗೆ ಅವಕಾಶವನ್ನ, ಒಂದು ವೇದಿಕೆಯನ್ನು ಕೊಡುವಂತ ಕೆಲಸವನ್ನ ಹೈಕಮಾಂಡ್
ಎಲ್ಲಿಯೂ ಕೂಡ ಮಾಡಿಲ್ಲ. ಇವತ್ತು ಕರೆಯುವಂತಹ CLP ಸಭೆಯನ್ನು ಕೂಡ ವಿಧಾನಸೌಧದಲ್ಲೇ ಕರೆಯಲಾಗಿದೆ. ಯಾವುದೋ ಖಾಸಗಿ ಹೋಟೆಲ್ನಲ್ಲಿ CLP ಸಭೆಯನ್ನ ಕರೆಯಬಹುದಿತ್ತು. ಆದರೆ ಶಾಸಕರು ಆ ಒಂದು ಮೂಡ್ಗೆ ಹೋಗೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ, ಒಂದು ಚೌಕಟ್ಟಲ್ಲಿ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರವೇ CLP ಸಭೆಯನ್ನು ಕೂಡ ವಿಧಾನಸೌಧದಲ್ಲೇ ಕರೆಯಲಾಗಿದೆ. ಇದೆಲ್ಲವನ್ನ ಗಮನಿಸಿದ್ರೆ ಒಂದು ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಯನ್ನಂತೂ ಖಂಡಿತವಾಗಿಯೂ ಇಟ್ಟೇ ಇಡುತ್ತೆ. ಅದು ಎಷ್ಟು ಮಂದಿ ಹಿರಿಯರನ್ನ ಮುಂದುವರಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಅಂತಿಮ ತೀರ್ಮಾನ ಆಗಿಲ್ಲ. 13ರಿಂದ 14 ಮಂದಿ ಮತ್ತೆ ಮುಂದುವರೆದಿದ್ದೆ ಆದ್ರೆ ಹೊಸಬರಿಗೆ ಅವಕಾಶ ಸಿಗುವಂತದ್ದು ಕಡಿಮೆ ಆಗುತ್ತೆ. ಇದೆಲ್ಲವನ್ನು ಕೂಡ ಲೆಕ್ಕಾಚಾರವನ್ನ ಹಾಕಿ ನೋಡಿದ್ರೆ DCMಗಳ ಆಯ್ಕೆಯ ವಿಚಾರದಲ್ಲೂ ಕೂಡ ಒಂದು ಅಂತಿಮ ತೀರ್ಮಾನ ಆಗಿಲ್ಲ. ಅದೆಲ್ಲವನ್ನು ಗಮನಿಸ್ತಾ ಹೋಗೋದನ್ನ ನೋಡಿದ್ರೆ DK ಶಿವಕುಮಾರ್ ಅವರು ಮೊದಲು ಪ್ರಮಾಣ ವಚನ ಸ್ವೀಕರಿಸಬೇಕು, ಅದಾದ ಬಳಿಕ ತಮ್ಮ ತಂಡವನ್ನ ಸಿದ್ಧಪಡಿಸಿಕೊಳ್ಳಿ ಅನ್ನುವಂತ ಅಭಿಪ್ರಾಯ ಎಲ್ಲ ಕಡೆಯಿಂದಲೂ ಕೂಡ ವ್ಯಕ್ತವಾಗ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ರಾಜ್ಯಪಾಲರ ಭೇಟಿ ಮುಗಿಸಿ ಇದೀಗ ತಾನೇ DK ಶಿವಕುಮಾರ್ ತೆರಳಿದ್ದಾರೆ. ನಾವು ನೋಡ್ತಾ ಇದ್ವಿ ನೇರ ದೃಶ್ಯಾವಳಿಗಳನ್ನು. ರಾಜ್ಯಪಾಲರನ್ನು ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟು ಪ್ರಮಾಣ ವಚನದ ಬಗ್ಗೆ ಚರ್ಚೆ ಮಾಡಿ DK ಶಿವಕುಮಾರ್ ತೆರಳಿದ್ದಾರೆ. ಅವರ ಡೇಟು, ಅವರ ಅವೈಲಬಿಲಿಟಿ, ಯಾಕೆಂದರೆ ರಾಜ್ಯಪಾಲರದ್ದು ಕಾರ್ಯಕ್ರಮಗಳು ಏನೇನಿದ್ವು ಇದಕ್ಕೆ ಸಂಬಂಧಪಟ್ಟಂಗೆ ನಾಳೆ ಬಹುತೇಕ ಆಗಲ್ಲ ಅನ್ನುವಂಥದ್ದು ಪಕ್ಕ ಆಯಿತು. ಯಾಕೆಂದರೆ ರಾಜ್ಯಪಾಲರು ನಾಳೆ ಊರಲ್ಲಿರಲ್ಲ. ಜೊತೆಗೆ ಇವರು ಕೂಡ ಮುಹೂರ್ತ ಇಟ್ಕೊಟ್ಟಿರುವಂಥವ್ರು ಕೂಡ ನಾಳೆ ಕೊಟ್ಟಿಲ್ಲ. ಹಾಗಾಗೇನು ಅಂತಂದರೆ ಬಹುತೇಕ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಸೊ ಈ ಕಡೆಗೆ ರಾಜ್ಯಪಾಲರ ಭೇಟಿ ಆಯಿತು. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವ್ರ ಮನೆಗೆ ಶಾಸಕರ ಹಿಂಡು ದಂಡು ಬರ್ತಾ ಇದೆ. ಎಲ್ಲರೂ ಕೂಡ ಸಚಿವಾಕಾಂಕ್ಷಿಗಳು. ರಾಜ್ಯಪಾಲರ ಬಳಿಗೆ ಹೋಗಿ DK ಶಿವಕುಮಾರ್ ಪ್ರಮಾಣ ವಚನದ ದಿನಾಂಕ, ಜೊತೆಗೆ ಅವರ ಲಭ್ಯತೆ ಸಿಗ್ತಾರಾ ಏನು ಎತ್ತ, ಅವರ ಅವೈಲಬಿಲಿಟಿ, ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಸೊ ಒಂದಲ್ಲ ಎರಡು ಡೇಟ್ಗಳನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ 2 ದಿನಗಳನ್ನು ಕೇಳಿದಾರಂತೆ. ಜೂನ್ 1 ಅಥವಾ ಜೂನ್ 5. ಜೂನ್ 1 ಅಥವಾ ಜೂನ್ 5 ಇದು ಪ್ರಮಾಣ ವಚನಕ್ಕೆ 2 ದಿನಗಳನ್ನು ಕೇಳಿದ್ದಾರೆ. ಜೂನ್ 1 ಅಥವಾ ಜೂನ್ 5, 3 ಅಂತಿದ್ವಲ್ಲ, ಅಲ್ಲ, ಈಗ ಚೇಂಜ್ ಆಗ್ತಾ ಇದೆ. ಯಾವಾಗ ನಿರ್ಧಾರ ಆಗಬೇಕು? ರಾಜ್ಯಪಾಲರ ಹತ್ರ ಹೋದಂಥ ಸಂದರ್ಭದಲ್ಲಿ ಅವ್ರು ಯಾವಾಗಿರ್ತಾರೆ ಏನು ಎತ್ತ ಅದ್ರ ಬಗ್ಗೆ ಹೇಳಬೇಕಲ್ಲ. ಹೀಗಾಗಿ 2 ಡೇಟ್ಗಳು, 1ನೇ ತಾರೀಕು ಅಥವಾ 5ನೇ ತಾರೀಕು. ಸೊ ಇದು ಸಂಗತಿ. ರಾಜ್ಯಪಾಲರ ಹತ್ರ ಹೋದರು, ರಾಜ್ಯಪಾಲರನ್ನು ಭೇಟಿ ಮಾಡಿದ್ರು, ರಾಜ್ಯಪಾಲರಿಗೆಲ್ಲ ವಿವರಗಳನ್ನು ಕೊಟ್ಟರು, 2 ಡೇಟನ್ನು ಕೇಳಿದ್ರು, ಜೂನ್ 1 ಅಥವಾ 5. ಇವೆರಡರಲ್ಲಿ ತಮ್ಮ ಲಭ್ಯತೆ ಇರಬೇಕು ಅಂತ ಕೂಡ DK ಶಿವಕುಮಾರ್ ಕೇಳ್ಕೊಂಡ್ರು. ಬನ್ನಿ, ನಮ್ಮ ಪ್ರತಿನಿಧಿ ಈರಣ್ಣ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ರಾಜ್ಯಪಾಲರ ಭೇಟಿ ಆಯಿತು. ರಾಜ್ಯಪಾಲರಿಗೆ 2 ಡೇಟನ್ನು ಕೊಟ್ಟಿದ್ದಾರಂತೆ, 1 ಅಥವಾ 5ನೇ ತಾರೀಕು. ಏನಿದೆ ಹೆಚ್ಚಿನ ವಿವರ? ಈಗಷ್ಟೇ DK ಶಿವಕುಮಾರ್ ಮತ್ತು DK ಸುರೇಶ್ ಕಾರಣಾಂತರಗಳಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅವರು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. 1 ಅಥವಾ 5ನೇ ತಾರೀಕು DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಲೋಕಭವನದಲ್ಲೇ ಪ್ರಮಾಣ ವಚನ ಸ್ವೀಕಾರ, ಇದು ಪಕ್ಕಾ ಆಗಿರುವಂಥ ಸಂಗತಿ. ಯಾಕಂದರೆ ತುಂಬ ದೊಡ್ಡ ಮಟ್ಟಕ್ಕೆ ಹಿಂಡು ದಂಡು ಬಂದುಬಿಟ್ರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ನಾಳೆ ಅದೇ ಒಂದು ಅವಾಂತರಕ್ಕೂ ಕೂಡ ಕಾರಣ ಆಗಿಬಿಟ್ರೆ ಯಾಕೆ ಬೇಕು? ಈಗ ಎಲ್ಲ ಸಲದ್ರೂ ಮೈಮೇಲೆ ಹಾಕೊಳ್ಳಿಕ್ಕೆ ತಯಾರಿಲ್ಲ. ಹಾಗಾಗಿ ಏನು ಅಂತಂದರೆ ಇರೋದರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು.
ಅನಗತ್ಯವಾಗಿ ಯಾವುದನ್ನೂ ಕೂಡ ತೋರಿಸ್ಕೋಬಾರ್ದು. ಒಂದು ಚೂರು ಎಡವಟ್ಟಾಗ್ಬಿಟ್ರೆ ಬೇಡವೇ ಬೇಡ ಅಂತ. ಹಾಗಾಗಿನೇ ಲೋಕಭವನದಲ್ಲೇ ಪ್ರಮಾಣ ವಚನ.